Hello everyone, welcome you all. Today in this video we are going to understand the lesson Journey to the Top, which is in 7th standard unit 6. So what is journey to the top here? What is the meaning it in Kannada? What is we are going to learn through this lesson? What message that this woman has given to us? That's one we are going to understand through this lesson. Here journey to the top means in Kannada ittara dattада ಪ್ರಯಾಣ ಎತ್ತರದತ್ತದ ಪ್ರಯಾಣ ಮೀನ್ಸ್ ಟಾಪ್ ಮೀನ್ಸ್ ಎತ್ತರ ರೈಟ್ ಅದು ಶಿಖರದತ್ತ ಪ್ರಯಾಣ ಅಂತಲೂ ಅರ್ಥ ಮಾಡ್ಕೋಬೋದು ಬಿಕಾಸ್ ಶೀ ಈಸ್ ಕ್ಯಾನ್ ಯು ಸಿ ದ ಪಿಕ್ಚರ್ ಹಿಯರ್ ಎಸ್ ಶೀ ಈಸ್ ಬಚೇಂದ್ರಿ ಪಾಲ್ ಐ ಥಿಂಕ್ ಯು ಹ್ಯಾವ್ ಹರ್ಡ್ ಹರ್ ನೇಮ್ ಶೀ ಈಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಹೂ ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಸೊ ಮೌಂಟ್ ಎವರೆಸ್ಟನ್ನು ಏರಿರುವಂತಹ ಪ್ರಥಮ ಮಹಿಳೆ ಪ್ರಪಂಚದ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಅದನ್ನು ಏರಿದ ಪ್ರಥಮ ಇಂಡಿಯನ್ ವುಮೆನ್ ಇಂಡಿಯಾದ ಪ್ರಥಮ ಮಹಿಳೆ ಶಿ ಈಸ್ ಬಚೇಂದ್ರಿ ಪಾಲ್. ಸೊ ಥ್ರೂ ದಿಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ರೀಡ್ ಹರ್ ಸಕ್ಸಸ್ ಸ್ಟೋರಿ. ಅವರ ಸಕ್ಸಸ್ಫುಲ್ ಸ್ಟೋರಿ ಯಶಸ್ಸಿನ ಕಥೆಯನ್ನು ಈ ಒಂದು ಲೆಸನಿನ ಮೂಲಕ ಓದ್ತಾ ಹೋಗ್ತೀವಿ. ಶಿ ಪುಟ್ಸ್ ಹರ್ ಲೈಫ್ ಇನ್ ಅ ನಟ್ಶಲ್ ಲೈಕ್ ದಿಸ್. ಸೊ ಅವರ ಜೀವನವನ್ನು ಸಂಕ್ಷಿಪ್ತವಾಗಿ ಅವರು ಹೇಳಿದ್ದಾರೆ. ಆ್ಯಂಡ್ ಶಿ ಹ್ಯಾಸ್ ಗಿವನ್ ಒನ್ ಮೆಸೇಜ್ ಥ್ರೂ ದಿಸ್ ಲೆಸನ್. ಲೆಟ್ಸ್ ರೀಡ್ ದಟ್ ಮೆಸೇಜ್. ಐ ಹ್ಯಾವ್ ರಿಯಲೈಸ್ ದಟ್ ದೇರ್ ಆರ್ ಮೆನಿ ಎವರೆಸ್ಟ್ ಒನ್ ಹ್ಯಾಸ್ ಟು ಕ್ಲೈಮ್ ಇನ್ ಒನ್ಸ್ ಲೈಫ್. ಸೊ ಇಲ್ಲಿ ಮೌಂಟೇನ್ಸ್, ನಮ್ಮ ಜೀವನದಲ್ಲೂ ಮೌಂಟೇನ್ಸ್ಗಳು ಇರ್ತವೆ. ಅಂದರೆ ಮೌಂಟೇನ್ಸನ್ನು ಲೈಫಲ್ಲಿ ಬರುವಂಥ ಡಿಫಿಕಲ್ಟೀಸ್, ಪ್ರಾಬ್ಲಮ್ಸ್, ಸ್ಟ್ರಗಲ್ಸ್, ಅದಕ್ಕೆ ಮೌಂಟೇನ್ಸ್ ಅಂತ ಹೇಳ್ತಾ ಹೋಗಿದ್ದಾರೆ. ಸೊ ಅದನ್ನು ಆ ಒಂದು ಪ್ರಾಬ್ಲಮ್ಸ್ನ, ಡಿಫಿಕಲ್ಟೀಸ್ನ ನಾವು ಒಂದು ಡಿಟರ್ಮಿನೇಷನ್, ಹಾರ್ಡ್ ವರ್ಕ್, ಕರೇಜಿನ ಮೂಲಕ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆ ಒಂದು ಪ್ರಾಬ್ಲಮ್ಸ್ನ, ಡಿಫಿಕಲ್ಟೀಸ್ನ ಓವರ್ಕಮ್ ಮಾಡಬಹುದು ಅನ್ನೋದನ್ನು ಈ ಲೆಸನ್ ಮೂಲಕ ಹೇಳ್ತಾ ಹೋಗಿದ್ದಾರೆ. ಸೊ ಇಲ್ಲಿ ಮೌಂಟೇನನ್ನು ಡಿಫಿಕಲ್ಟೀಸ್ ಆರ್ ಸ್ಟ್ರಗಲ್ಸಿಗೆ ಹೋಲಿಸಿದ್ದಾರೆ. ಬೆಟ್ಟದಂತಹ ಒಂದು ಪ್ರಾಬ್ಲಮ್ಸ್ ಅಥವಾ ಡಿಫಿಕಲ್ಟೀಸ್ ನಮ್ಮ ಲೈಫಲ್ಲೂ ಎದುರಾಗ್ತಾ ಹೋಗ್ತವೆ. ಜಸ್ಟ್ ಲೈಕ್ ಮೌಂಟೇನ್ ಕ್ಲೈಮ್ ಮಾಡುವಾಗ ನಮಗೇನು ಕರೇಜ್, ಹಾರ್ಡ್ ವರ್ಕ್, ಡಿಟರ್ಮಿನೇಷನ್ ಅವಶ್ಯಕತೆ ಇದೆಯೋ ಅದೇ ಥರ ಆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂದ್ರೆ ನಮ್ಮ ಲೈಫಲ್ಲೂ ಈ ಒಂದು ಕರೇಜ್, ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಇದ್ರ ಮೂಲಕ ನಾವು ಅದನ್ನು ಓವರ್ಕಮ್ ಮಾಡಬಹುದು ಅನ್ನೋದನ್ನು ಇಲ್ಲಿ ಬಚೇಂದ್ರ ಪಾಲ್ ಅವರು ಈ ಒಂದು ಮೆಸೇಜನ್ನು ನೀಡ್ತಾ ಹೋಗಿದ್ದಾರೆ. ಸೊ ದಟ್ ಈಸ್ ದ ಮೆಸೇಜ್ ವಿ ಆರ್ ಲರ್ನಿಂಗ್ ಥ್ರೂ ದಿಸ್ ಲೆಸನ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್. So Bachendra Pal was the first Indian woman to climb the summit of Mount Everest. So Bachendri Pal ಅವರು ಫಸ್ಟ್ ಮಹಿಳೆ ಮೌಂಟ್ ಎವರೆಸ್ಟ್ನ ಸಮ್ಮಿಟ್ ಮೀನ್ಸ್ ಶಿಖರದ ತುದಿಯನ್ನು ಏರಿರುವಂತಹ ಪ್ರಥಮ ಮಹಿಳೆಯಾಗಿದ್ದರು. ದ ಮಿಡಲ್ ಒನ್ ಆಫ್ 5 children. ಶಿ ವಾಸ್ ಬಾರ್ನ್ ಇನ್ 1954 ಅಟ್ ನಕುರಿ. ಸೊ ಇವರ ತಾಯಿಗೆ 5 ಜನ ಮಕ್ಕಳಲ್ಲಿ ಇವರು ಮಧ್ಯದವರು. ಸೊ ಇವರು ಯಾವಾಗ ಜನಿಸಿದರು, ವೆನ್ ವಾಸ್ ಶಿ ಬಾರ್ನ್ ಮೀನ್ಸ್ 1954 ಅಟ್ ನಕುರಿ ಅಂತಹ ಒಂದು ಸ್ಮಾಲ್ ವಿಲೇಜಲ್ಲಿ, ಆ ವಿಲೇಜ್ ನೇಮು ನಕುರಿ. ಸೊ ವೆನ್ ವಾಸ್ ಬಚೇಂದ್ರಿ ಪಾಲ್ ಬಾರ್ನ್ 1954. ವೇರ್ ವಾಸ್ ಶಿ ಬಾರ್ನ್? ಶಿ ವಾಸ್ ಬಾರ್ನ್ ಇನ್ ನಕುರಿ, ಅ ಸ್ಮಾಲ್ ವಿಲೇಜ್ ಇನ್ ದ ಗರ್ವಾಲ್ ಹಿಮಾಲಯಾಸ್ ಇನ್ ದ ಪ್ರೆಸೆಂಟ್ ಉತ್ತರಾಖಂಡ್. ಸೊ ನಕುರಿ ಅದು ಇರುವಂತಹದ್ದು ಗರ್ವಾಲ್ ಹಿಮಾಲಯದಲ್ಲಿದೆ. ಪ್ರೆಸೆಂಟ್ ಅದರ ಸ್ಟೇಟ್ ಮೀನ್ಸ್ ರಾಜ್ಯದ ಹೆಸರು ಉತ್ತರಾಖಂಡ್ ರಾಜ್ಯದಲ್ಲಿದೆ ಅದು. ಅಲ್ಲಿ ಇವಳು ಜನಿಸಿದಳು 1954 ನಕುರಿಯಲ್ಲಿ. ಬಚೇಂದ್ರಿ ವಾಸ್ ಫ್ರಮ್ ಅ ಮೋಡೆಸ್ಟ್ ಬ್ಯಾಕ್ಗ್ರೌಂಡ್. ಮೋಡೆಸ್ಟ್ ಮೀನ್ಸ್ ಸಾಧಾರಣ, ಸಣ್ಣ ಕುಟುಂಬದಿಂದ ಬಂದಿರುವಂಥವಳು. ಹರ್ ಫಾದರ್ ವಾಸ್ ಎ ಬಾರ್ಡರ್ ಟ್ರೇಡ್ಸ್ಮ್ಯಾನ್ ಮೀನ್ಸ್ ಗಡಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ಆಗಿದ್ದರು ಅವ್ರ ಫಾದರ್. ಆ್ಯಂಡ್ ಹೂ ವುಡ್ ಟೇಕ್ ವೀಟ್ ಫ್ಲೋರ್ ಆ್ಯಂಡ್ ರೈಸ್ ಫ್ರಮ್ ಇಂಡಿಯಾ ಟು ಟಿಬೆಟ್ ಆನ್ ಮ್ಯೂಲ್ಸ್, ಹಾರ್ಸಸ್ ಆ್ಯಂಡ್ ಗೋಡ್ಸ್. ನೋಡಿ, ಅವರ ತಂದೆಯವರು ಗಡಿ ವ್ಯಾಪಾರಿ ಆಗಿರೋದ್ರಿಂದ ಇಂಡಿಯಾದಿಂದ ಟಿಬೇಟಿಗೆ ವಸ್ತುಗಳನ್ನು ಸಾಗಿಸ್ತಿದ್ರು. ಏನೇನು ವಸ್ತುಗಳು? ವಾಟ್ ವಾಸ್ ದ ಥಿಂಗ್ಸ್ ಹಿ ವಾಸ್ ಟೇಕಿಂಗ್? ವೀಟ್ ಫ್ಲೋರ್, ಗೋಧಿ ಹಿಟ್ಟು, ರೈಸ್, ಅಕ್ಕಿಯನ್ನು ಇಂಡಿಯಾದಿಂದ ಟಿಬೇಟಿಗೆ. ಎದರಲ್ಲಿ ಅಂದರೆ ಹೇಸರುಗತ್ತೆ, ಮ್ಯೂಲ್ಸ್ ಮೀನ್ಸ್ ಹೇಸರುಗತ್ತೆಗಳು, ಮತ್ತು ಹಾರ್ಸಸ್ ಆ್ಯಂಡ್ ಗೋಟ್ಸ್. ದೀಸ್ ಎನಿಮಲ್ಸ್ ಹಿ ವಾಸ್ ಯೂಸಿಂಗ್ ಟು ಟೇಕ್ ದ
ಥಿಂಗ್ಸ್ ಫ್ರಮ್ ಇಂಡಿಯಾ ಟು ಟಿಬೆಟ್. ಇಂಡಿಯಾದಿಂದ ಟಿಬೆಟಿಗೆ ತೊಗೊಂಡು ಹೋಗಲಿಕ್ಕೆ ಈ ವಸ್ತುಗಳನ್ನು ಈ ಅನಿಮಲ್ಸನ್ನು ಇವರು ಯೂಸ್ ಮಾಡ್ತಾಯಿದ್ರು, ಇವ್ರ ಫಾದರ್. ಹಿ ಇವೆಂಚುಲಿ ಮ್ಯಾರಿಡ್ ಆ್ಯಂಡ್ ಸೆಟಲ್ಡ್ ನಿಯರ್ ಉತ್ತರಕಾಶಿ. ಅಂತಿಮವಾಗಿ ಹಿಂಗೆ ವ್ಯಾಪಾರ ಮಾಡ್ತಾ ಉತ್ತರಕಾಶಿಯಲ್ಲಿ ಅವರು ಸೆಟಲ್ ಆಗ್ತಾರೆ. ವೇರ್ ದ ಕಪಲ್ ರೇಸ್ಡ್ ದೇರ್ ಫ್ಯಾಮಿಲಿ. ಅಲ್ಲಿ ಅವರ ಕುಟುಂಬವನ್ನು ಬೆಳೆಸ್ತಾರೆ ಅವರು ಉತ್ತರಕಾಶಿಯಲ್ಲಿ. ಆಲ್ವೇಸ್ ಅ ರೆಬಲಿಯಸ್ ಚೈಲ್ಡ್, ಬಚೇಂದ್ರಿ ಲವ್ಡ್ ವಾಂಡರಿಂಗ್ ಇನ್ ದ ಸ್ನೋ ಕ್ಲಾಡ್ ಗರ್ವಾಲ್ ಹಿಮಾಲಯಾಸ್. ನೋಡಿ, ಬಚೇಂದ್ರಿ ಪಾಲ್ ಅವರು ಯಾವಾಗಲೂ ರೆಬಲಿಯಸ್ ಚೈಲ್ಡ್. ರೆಬಲಿಯಸ್ ಮೀನ್ಸ್ ಒನ್ ಹೂ ಫೈಟ್ಸ್ ಅಗೇನ್ಸ್ಟ್ ಸಮಥಿಂಗ್ ಟು ರೆಸಿಸ್ಟ್. ಏನಾದರೂ ತೊಂದರೆಗಳನ್ನು, ಏನಾದರೂ ಕೆಟ್ಟದಾಗಿದ್ದರೆ ಅದನ್ನು ವಿರೋಧಿಸುವಂತಹ ಬಂಡಾಯದ ಮಗುವಾಗಿದ್ದರು. ಚೈಲ್ಡ್ಹುಡ್ಡಿಂದನೇ ಅವರು ಅಂಥ ಒಂದು ಅಗೇನೆಸ್ಟ್ ಸಮಥಿಂಗ್ ರಾಂಗ್, ಏನಾದರೂ ಕೆಟ್ಟದಾದರೆ ಅದರ ವಿರುದ್ಧ ಹೋರಾಡುವಂಥವಳು ಅಥವಾ ಏನಾದರೂ ಬರಲಿ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಮಹಿಳೆಯಾಗಿದ್ದರು. ಬಚೇಂದ್ರಿ ಲವ್ಡ್ ವಾಂಡರಿಂಗ್ ಇನ್ ದ ಸ್ನೋ ಕ್ಲ್ಯಾಡ್. ಅವರಿಗೆ ಒಂದು ಏನು ಇಷ್ಟಪಡ್ತಿದ್ರು ಅಂದರೆ ಸ್ನೋ ಕ್ಲ್ಯಾಡ್ ಮೀನ್ಸ್ ಹಿಮ ಹೊದಿಕೆಯಲ್ಲಿ ನಡೆದಾಡೋದನ್ನು ಅಥವಾ ಅಲ್ಲಿ ಹೋಗೋದನ್ನು ಅವ್ರು ಇಷ್ಟಪಡ್ತಿದ್ರು. ಶಿ ಡ್ರೀಮ್ಡ್ ಆಫ್ ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್ ಆ್ಯಂಡ್ ಮೀಟಿಂಗ್ ಫೇಮಸ್ ಪೀಪಲ್ ಆ್ಯಂಡ್ ದಿಸ್ ಆಲ್ವೇಸ್ ಅಮ್ಯೂಸ್ಡ್ ಹರ್ ಫ್ಯಾಮಿಲಿ. ಸೊ ಅವರು ಬಚೇಂದ್ರಿ ಪಾಲ್ ಅವರು ಒಂದು ಕನಸು ಕಂಡಿದ್ರಂತೆ. ಏನು ಅಂದರೆ ಏರೋಪ್ಲೇನಲ್ಲಿ ಹಾರಾಡೋದು, ಮೀಟಿಂಗ್ ಫೇಮಸ್ ಪೀಪಲ್, ಪ್ರಸಿದ್ಧ ವ್ಯಕ್ತಿಗಳನ್ನು ಭೇಟಿಯಾಗೋದು, ಆಲ್ವೇಸ್ ಅಮ್ಯೂಸ್ಡ್ ಹರ್ ಪೇರೆಂಟ್ಸ್. ಇದು ಇಂಥ ಒಂದು ಕನಸನ್ನು ಕಾಣ್ತಾ ಇರೋದು ಅವ್ರ ಪೇರೆಂಟ್ಸಿಗೆ ತುಂಬ ಖುಷಿ ತರ್ತಾ ಇತ್ತಂತೆ. ಬಿಕಾಸ್ ವಿ ಆಲ್ ಆರ್ ಹ್ಯಾವಿಂಗ್ ಕಾಮನ್ ಥಿಂಗ್ಸ್, ವಿ ಲೈಕ್ ಟು ಡೂ ಕಾಮನ್ ಥಿಂಗ್ಸ್, ಬಟ್ ಶಿ ವಾಸ್ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್, ಶಿ ಈಸ್ ಡ್ರೀಮಿಂಗ್ ಡಿಫ್ರೆಂಟ್ ಒನ್. ಅಂದರೆ ತುಂಬ ಸ್ಪೆಷಲ್ಲಾಗಿ ಏನೋ ಒಂದು ಕನಸು ಕಾಣ್ತಾ ಇದ್ರಂತೆ. ಅದು ಯಾವಾಗಲೂ ಅವ್ರ ಪೇರೆಂಟ್ಸಿಗೆ ಅಮ್ಯೂಸ್ಡ್ ಮೀನ್ಸ್ ಅವರು ಖುಷಿ ಪಡ್ತಾರೆ. ಪ್ಲೆಸೆಂಟ್, ಅಮ್ಯೂಸ್ ಮೀನ್ಸ್ ಫೀಲ್ ಪ್ಲೆಸೆಂಟ್ಲಿ ಹ್ಯಾಪಿ, ಫುಲ್ ಖುಷಿ ತರ್ತಾ ಇತ್ತಂತೆ ಅದು. ಅವರು ಒಂದು ಡಿಫ್ರೆಂಟ್ ಕನಸನ್ನು ಕಾಣ್ತಾ ಇರೋದು. ಶಿ ವಾಸ್ ಆ್ಯನ್ ಆ್ಯಕ್ಟಿವ್ ಚೈಲ್ಡ್ ಆ್ಯಂಡ್ ಡಿಡ್ ವೆಲ್ ಇನ್ ಹರ್ ಸ್ಟಡೀಸ್ ಅಟ್ ಸ್ಕೂಲ್. ನೋಡಿ, ಅವರು ಸ್ಕೂಲಲ್ಲಿರುವಾಗ ತುಂಬ ಆ್ಯಕ್ಟಿವ್ ಮತ್ತು ಚಟುವಟಿಕೆಯಿಂದ ಕೂಡಿರ್ತಿದ್ರಂತೆ. ಆ್ಯಂಡ್ ಡಿಡ್ ಹರ್ ಸ್ಟಡೀಸ್ ಅಟ್ ಸ್ಕೂಲ್ ವೆಲ್ ಇನ್ ಹರ್ ಸ್ಟಡೀಸ್. ಓದಿನಲ್ಲೂ ವೆಲ್ ಆಗಿದ್ರಂತೆ, ಚೆನ್ನಾಗಿದ್ದರು. ಶಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ಟು. ಎಕ್ಸೆಲ್ಡ್ ಮೀನ್ಸ್ ತುಂಬ ಚೆನ್ನಾಗಿದ್ದರು ಅಂತ. ಸ್ಪೋರ್ಟ್ಸಲ್ಲೂ ಕೂಡ ತುಂಬ ಫಾಸ್ಟ್ ಇದ್ದರು. ಶಿ ವಾಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್. ಆಮೇಲೆ ತುಂಬ ಸ್ವತಂತ್ರವಾಗಿ ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ಫಿಯರ್ಲೆಸ್ ಮೀನ್ಸ್ ನಿರ್ಭಯಿತರಾಗಿದ್ದರಂತೆ ಬಚೇಂದ್ರಿ ಪಾಲ್. ಶಿ ಕ್ಲೈಮ್ ಟುಗೆದರ್ ವಿತ್ ಅ ಗ್ರೂಪ್ ಆಫ್ 12 year ಓಲ್ಡ್ ಕ್ಲಾಸ್ಮೇಟ್ಸ್. ಮೀನ್ಸು ಅವರ ಕ್ಲಾಸ್ಮೇಟ್ಸ್, ಅವ್ರು ಎಷ್ಟು ವರ್ಷದವರಾಗಿದ್ರು ಅಂದರೆ 12 years ಇದ್ದಾಗ ಅವ್ರ ಕ್ಲಾಸ್ಮೇಟ್ಸ್ ಜೊತೆ ಏನು ಏರಿದ್ರಂತೆ. ಕ್ಲೈಮ್ಡ್ ಮೀನ್ಸ್ ಏರಿದ್ರು. ಏನು ಏರಿದ್ರು? 4000 meter 13,123 feet ಇರುವಂಥ ಹೈಟ್ ಡ್ಯೂರಿಂಗ್ ಅ ಪಿಕ್ನಿಕ್. ಸೊ ಅಷ್ಟು ಹೈಟ್ ಇರುವಂಥ ಒಂದು ಪರ್ವತವನ್ನು 12 ವರ್ಷದವರಿದ್ದಾಗ ತನ್ನ ಕ್ಲಾಸ್ಮೇಟ್ಸ್ ಜೊತೆ ಏರ್ತಾರಂತೆ. ಯಾಸ್ ಶಿ ಕುಡ್ ನಾಟ್ ಕಮ್ ಡೌನ್ ಬಿಫೋರ್ ನೈಟ್ ಫಾಲ್. ನೋಡಿ, ಅಲ್ಲಿ ಅಷ್ಟು ಎತ್ತರವನ್ನು ಏರಿದಾಗ ಅವರಿಗೆ ಕೆಳಗೆ ಬರೋಕ್ಕೆ ಆಗಲ್ಲ. ಬಿಕಾಸ್ ಇಟ್ ವಾಸ್ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿರುತ್ತೆ. ಸೊ ನೈಟ್ ಆಗೋ ಮುಂಚೆ ಅವರಿಗೆ ಕೆಳಗೆ ಇಳಿಯೋಕ್ಕಾಗಲ್ಲ. ಬಿಕಾಸ್ ದಟ್ ಮಚ್ ಹೈಟ್ ಶಿ ವುಡ್ ಹ್ಯಾವ್ ಕ್ಲೈಮ್ಡ್. ದಟ್ಸ್ ವೈ ಶಿ ವುಡಂಟ್ ಕಮ್ ಡೌನ್ ಬಿಫೋರ್ ನೈಟ್ ಫಾಲ್ ಮೀನ್ಸ್ ರಾತ್ರಿ ಆಗೋಕ್ಕೆ ಮುಂಚೆ ಬರೋಕ್ಕಾಗಲ್ಲ. ಶಿ ಹ್ಯಾಡ್ ಟು ಸ್ಪೆಂಡ್ ದ ನೈಟ್ ದೇರ್. ಇಡೀ ರಾತ್ರಿ ಅಲ್ಲೇ ಕಳಿಬೇಕಾಗುತ್ತೆ. ವಿತೌಟ್ ಫುಡ್ ಆ್ಯಂಡ್ ಶೆಲ್ಟರ್. ನೋಡಿ, ತಿನ್ನಲಿಕ್ಕೆ ಆಹಾರವನ್ನು ಒಯ್ದಿರಲ್ಲ. ಸುಮ್ಮನೆ ಏರ್ತಾ ಅಷ್ಟು ಮೀಟರ್ ಇರೋ ಬೆಟ್ಟವನ್ನು ಏರ್ತಾರೆ. ಅವರು ಫುಡ್ ಮತ್ತು ಆಶ್ರಯ ಮತ್ತು ಏನೂ ತೊಗೊಂಡೋಗಿರಲ್ಲ. ಅಲಾಂಗ್ ವಿತ್ ದ ಅದರ್ಸ್ ಅಲ್ಲೇ ಇರಬೇಕಾಗುತ್ತೆ. ಫುಡ್ ಇಲ್ಲದೆ, ಆಶ್ರಯ ಇಲ್ಲದೆ ವಿತ್ ದೇರ್ ಫ್ರೆಂಡ್ಸ್. ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಸ್ಟೇಡ್ ದೇರ್. ಅಲ್ಲೇ ಇರ್ತಾರೆ. ದ ಎಕ್ಸ್ಪೀರಿಯನ್ಸ್ ರಿಮೈಂಡ್ ಇನ್ ಬಚೇಂದ್ರೀಸ್ ಮೆಮೊರಿ. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸ್, ಅದೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದು ಯಾವಾಗಲೂ ಅವರ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಇಟ್ ಇನ್ಕ್ರೀಸ್ಡ್ ಹರ್ ಲವ್ ಫಾರ್ ಅಡ್ವೆಂಚರ್ ಆ್ಯಂಡ್ ದ ಮೌಂಟೇನ್ಸ್. ಇದೇನು ಈ ಮೆಮೊರಿ ಅವ್ರ ಮೈಂಡಲ್ಲಿ ಉಳ್ಕೊಂಡಿರುತ್ತಲ್ಲ, ಅದು ಅವರ ಪ್ರೀತಿ, ಎದರ ಕಡೆ ಪ್ರೀತಿ, ಸಾಹಸದ ಕಡೆ, ಮೌಂಟೇನ್ಸ್ ಕಡೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಮೆಮೊರಿ ಯಾವಾಗಲೂ ರಿಮೈಂಡ್ ಮಾಡ್ಕೊಳ್ತಾ ಇರ್ತಾರೆ ಆ ಒಂದು ಮೆಮೊರಿನ. ಅಟ್ 13, ಲೈಕ್ ಮೋಸ್ಟ್ ಗರ್ವಾಲ್ ಗರ್ಲ್ಸ್. ಗರ್ವಾಲ್ ಒಂದು ಗರ್ವಾಲ್ ಹಿಮಾಲಯದಲ್ಲಿ ಹೆಂಗಂದರೆ ಗರ್ಲ್ಸ್, ಶಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಲೀವ್ ಸ್ಕೂಲ್ ಆ್ಯಂಡ್ ಹೆಲ್ಪ್ ಇನ್ ದ ಹೌಸ್. ಅಲ್ಲಿ ಹುಡುಗಿಯರಿಗೆ ಏನಂದರೆ ಸ್ವತಂತ್ರ ಇರಲಿಲ್ಲ. ಅವರು 13 years ಆದ ತಕ್ಷಣ
ಶಾಲೆ ಬಿಡಬೇಕು ಆ್ಯಂಡ್ ಹೆಲ್ಪ್ ಇನ್ ದ ಹೌಸ್, ಮನೆಯಲ್ಲಿ ಸಹಾಯ ಮಾಡಬೇಕು. ದಟ್ ಒನ್ ದೇ ಎಕ್ಸ್ಪೆಕ್ಟೆಡ್ ಇನ್ ಗರ್ವಾಲ್ ಹಿಮಾಲಯದಲ್ಲಿ ದೇರ್ ಈಸ್ ನೋ ಫ್ರೀಡಮ್ ಫಾರ್ ಗರ್ಲ್ಸ್. ಆಫ್ಟರ್ 13 they should leave the school and help in the house. That kind of culture was carried there. ಸೊ ಅಲ್ಲಿ ಆ ಥರದ ಒಂದು ಸಂಸ್ಕೃತಿ ಬೆಳೆದಿರುತ್ತೆ. ಬಟ್ ಹರ್ ಡಿಟರ್ಮಿನೇಷನ್ ಟು ಸ್ಟಡಿ ಇಂಪ್ರೆಸ್ಡ್ ಹರ್ ಪೇರೆಂಟ್ಸ್ ಹೂ ಅಲೌಡ್ ಹರ್ ಟು ಫಿನಿಶ್ ಹೈಸ್ಕೂಲ್. ಆದರೆ ಬಚೇಂದ್ರಿ ಪಾಲ್ ಅವರು ನಿರ್ಣಯ ಮಾಡಿರ್ತಾರೆ, ನಾನು ಸ್ಟಡಿನ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಆ ಒಂದು ನಿರ್ಣಯ ಇಂಪ್ರೆಸ್ಡ್ ಹರ್ ಪೇರೆಂಟ್ಸ್, ಅವ್ರ ಪೇರೆಂಟ್ಸರು ಒಂದು ಆಕರ್ಷಿತರಾಗ್ತಾರೆ. ಏನೋ ಓಕೆ, ಅವಳಿಗೆ ಓದಲಿಕ್ಕೆ ನಾವು ಹೆಲ್ಪ್ ಮಾಡೋಣ ಅನ್ನೋ ಒಂದು ಮನೋಭಾವನೆ ಬೆಳೆಯುತ್ತೆ. ಹೂ ಅಲೌಡ್, ಅವರು ಅಲೋ ಮಾಡಿಕೊಡ್ತಾರೆ, ಅಂದರೆ ಅವರಿಗೆ ಒಂದು ಕ್ರಿಯೇಟ್ ಮಾಡಿಕೊಡ್ತಾರೆ. ಹೋಗಲಿ ಅಂತ ಬಿಡ್ತಾರೆ. ಅಲೋ ಹರ್ ಟು ಫಿನಿಶ್ ಹೈಸ್ಕೂಲ್ ಫಿನಿಷ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಆ್ಯಸ್ ಎ ಸ್ಟೂಡೆಂಟ್ ಶಿ ಅರ್ನ್ ಮನಿ ಬೈ ಸೇವಿಂಗ್ ಇನ್ ಹರ್ ಸ್ಪೇರ್ ಟೈಮ್. ನೋಡಿ, ಸ್ಕೂಲಿಗೆ ಹೋಗ್ತಾ ಇದ್ರೂ ಸ್ಪೇರ್ ಟೈಮ್ ಮೀನ್ಸ್ ಫ್ರೀ ಟೈಮಲ್ಲಿ ಅವರು ಹೊಲಿಗೆ ಕೆಲಸ ಮಾಡ್ತಾ ದುಡ್ಡನ್ನು ದುಡಿತಾನೆ ಸ್ಕೂಲ್ನ ಕಂಪ್ಲೀಟ್ ಮಾಡ್ತಾರೆ. ದ ಪ್ರಿನ್ಸಿಪಾಲ್ ಆಫ್ ಹರ್ ಸ್ಕೂಲ್ ಪರ್ಸ್ಯೂಡ್ ಹರ್ ಫ್ಯಾಮಿಲಿ ಟು ಸೆಂಡ್ ಹರ್ ಟು ಕಾಲೇಜ್. ಆಫ್ಟರ್ ಸ್ಟಡಿಂಗ್ ಆಫ್ ಸ್ಕೂಲ್ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಕಾಲೇಜಿಗೆ ಕಳಿಸ್ಬೇಕಲ್ಲ. ಸೊ ಹರ್ ಪ್ರಿನ್ಸಿಪಲ್, ಬಚೇಂದ್ರಿ ಪಾಲ್ ಪ್ರಿನ್ಸಿಪಲ್ ಅವರ ಪೇರೆಂಟ್ಸ್ ಫ್ಯಾಮಿಲಿಗೆ ಹೋಗಿ ಮನವೊಲಿಸ್ತಾರೆ. ಸೆಂಡ್ ಹರ್ ಟು ಕಾಲೇಜಿಗೆ ಕಳಿಸಿ ಅಂತ ಹೇಳ್ತಾರೆ. ವೇರ್ ಶಿ ಡಿಫೀಟೆಡ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ರಿಫಲ್ ಶೂಟಿಂಗ್ ಆ್ಯಂಡ್ ಅದರ್ ಕಾಂಪಿಟೇಷನ್. ನೋಡಿ, ಅಲ್ಲಿ ಕಾಲೇಜಲ್ಲಿ ಯಾರನ್ನು ಸೋಲಿಸ್ತಾರೆ, ಈವನ್ ಬಾಯ್ಸ್ನ ಆಲ್ಸೋ. ಶಿ ವಾಸ್ ಗರ್ಲ್, ದೆನ್ ಆಲ್ಸೋ ಶಿ ಡಿಫೀಟೆಡ್ ಬಾಯ್ಸನ್ನು ಎದರಲ್ಲಿ ಅಂದರೆ ರಿಫಲ್ ಶೂಟಿಂಗಲ್ಲಿ ಸೋಲಿಸ್ತಾರೆ. ಕಾಂಪಿಟೇಷನ್ಸ್ ಇಟ್ಟಿರ್ತಾರೆ ಕಾಲೇಜಲ್ಲಿ, ಅಲ್ಲಿ ಬಾಯ್ಸನ್ನು ಸೋಲಿಸ್ತಾರೆ. ಹರ್ BA ಗ್ರ್ಯಾಜುಯೇಷನ್ ಥ್ರಿಲ್ಡ್ ಹರ್ ಪೇರೆಂಟ್ಸ್. BA ಗ್ರ್ಯಾಜುಯೇಷನ್ನು ಫಸ್ಟು ವುಮೆನ್ ಅವಳು. ಯಾರು ಹಿಮಾಲಯ ಪರ್ವತದಲ್ಲಿ, ಗರ್ವಾಲ್ ಹಿಮಾಲಯದಲ್ಲಿ BA ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡುವಂಥ ಪ್ರಥಮ ಮಹಿಳೆ ಆಗಿದ್ಲು. ಅದಕ್ಕೆ ಅವರು ಪೇರೆಂಟ್ಸು ಫುಲ್ ಖುಷಿ ಆಗ್ತಾರೆ, ರೋಮಾಂಚನಗೊಳ್ತಾರೆ. ಹೂ ಹ್ಯಾಡ್ ವಾಂಟೆಡ್ ಹರ್ ಟು ಬಿ ದ ಫಸ್ಟ್ ಗರ್ಲ್ ಇನ್ ವಿಲೇಜ್ ವಿತ್ ಅ ಡಿಗ್ರಿ. ಅವ್ರು ಯಾವಾಗಲೂ ಬಯಸ್ತಾ ಇರ್ತಾರೆ, ನಮ್ಮ ಗರ್ವಾಲ್ ಹಿಮಾಲಯದಲ್ಲಿ ನನ್ನ ಮಗಳು ಫಸ್ಟ್ ಡಿಗ್ರಿ ಹೋಲ್ಡ್ ಮಾಡಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆ್ಯಸ್ ದೇರ್ ಎಕ್ಸ್ಪೆಕ್ಟೇಷನ್ ಶಿ ಸ್ಟುಡ್. ಅವಳು ಅದೇ ಥರ ಫಸ್ಟು BA ಗ್ರ್ಯಾಜುಯೇಷನ್ ಮಾಡ್ತಾಳೆ. ಶಿ ಇವೆಂಚುವಲಿ ಮೀನ್ಸ್ ಫೈನಲಿ ಏನು ಮಾಡ್ತಾಳೆ, ಡಿಡ್ ಆ್ಯನ್ MA ಇನ್ ಸಂಸ್ಕೃತ್ ಆ್ಯಂಡ್ ದೆನ್ B.Ed. ನೋಡಿ, ಫಸ್ಟು ಕಾಲೇಜ್ ಡಿಗ್ರಿ BA ಮಾಡ್ತಾಳೆ, ನೆಕ್ಸ್ಟ್ MAನು ಕಂಪ್ಲೀಟ್ ಮಾಡ್ತಾರೆ, ದೆನ್ B.Ed ಆಲ್ಸೋ ಕಂಪ್ಲೀಟ್ ಮಾಡ್ತಾರೆ. ಇನ್ಸ್ಪೈಟ್ ಆಫ್ ದೀಸ್ ಅಚೀವ್ಮೆಂಟ್ಸ್, ಕೇವಲ ಇಷ್ಟೇ ಅಚೀವ್ಮೆಂಟ್ಸ್ ಸಾಧನೆಗಳಲ್ಲದೆ, ದ ಜಾಬ್ ಆಫರ್ಸ್ ದಟ್ ಕೇಮ್ ಇನ್ ವರ್ ಓನ್ಲಿ ಟೆಂಪರರಿ ಆ್ಯಂಡ್ ಜೂನಿಯರ್ ಲೆವೆಲ್ ಪೊಸಿಷನ್ಸ್. ಇಷ್ಟೆಲ್ಲ ಡಿಗ್ರೀಸ್ ಕಂಪ್ಲೀಟ್ ಮಾಡಿದ ಮೇಲೆ ಜಾಬ್ಗಳು ಹುಡುಕೊಂತ ಬರ್ತವೆ, ಬಟ್ ದೋಸ್ ವರ್ ಟೆಂಪರರಿ, ತಾತ್ಕಾಲಿಕ ಜಾಬ್ಸ್ಗಳು ಬರ್ತವೆ. ಆ್ಯಂಡ್ ಕಿರಿಯ ಮಟ್ಟದ ಸ್ಥಾನದವು ಅಂದರೆ ಲೋ ಲೆವೆಲ್ ಜಾಬ್ಸ್, ಸಣ್ಣ ಹುದ್ದೆಗಳು ಬರ್ತವೆ. ಇನ್ಸ್ಪೈರ್ಡ್ ಬೈ ಹರ್ ಲವ್ ಫಾರ್ ದ ಮೌಂಟೇನ್ಸ್. ಬಟ್ ಅವಳಿಗೆ, ಬಚೇಂದ್ರಿ ಪಾಲ್ ಅವರಿಗೆ ಏನು ಆಸಕ್ತಿ ಇತ್ತು, ಲವ್ ಫಾರ್ ದ ಮೌಂಟೇನ್ಸ್ ಅಂದರೆ ಪರ್ವತದ ಕಡೆ ಅವಳಿಗೆ ಆಸಕ್ತಿ, ಸ್ಫೂರ್ತಿ ಇತ್ತು. ಬಚೇಂದ್ರಿ ಡಿಸೈಡೆಡ್ ಟು ಅಪ್ಲೈ ಟು ದ ನೆಹರು ಇನ್ಸ್ಟಿಟ್ಯೂಷನ್ ಆಫ್ ಮೌಂಟೇನಿರಿಂಗ್, ದಟ್ ಈಸ್ ಇನ್ ಉತ್ತರಕಾಶಿ. ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇರುತ್ತೆ, ದಟ್ ಈಸ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ NIM ಅಂತ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ. ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿರಿಂಗ್, ಇದು ಉತ್ತರಕಾಶಿಯಲ್ಲಿದೆ. ಫಾರ್ ದ ಬೇಸಿಕ್ ಮೌಂಟೇನಿರಿಂಗ್ ಕೋರ್ಸ್. ಇಲ್ಲಿ ಮೌಂಟೇನ್ ಹತ್ತೋದರ ಒಂದು ಬೇಸಿಕ್ ಕೋರ್ಸ್ ಇದು. ಯಾವ ರೀತಿ ಬೆಟ್ಟವನ್ನು ಹತ್ತುವಾಗ ಬರುವಂಥ ಪ್ರಾಬ್ಲಮ್ಸ್ನ ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಹತ್ತಬೇಕು ಅನ್ನೋ ಟ್ರೈನಿಂಗಲ್ಲಿ ಕೊಡ್ತಾರೆ. ಸೊ ಆ ಒಂದು ಮೌಂಟೇನಿರಿಂಗ್ ಕೋರ್ಸಲ್ಲಿ ಶಿ ಜಾಯಿಂಡ್, ಬಚೇಂದ್ರಿ ಪಾಲ್ ಜಾಯಿನ್ ಆಗ್ತಾರೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿರಿಂಗ್. ಶಿ ವಾಸ್ ಜಡ್ಜ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕೋರ್ಸ್. ಅಲ್ಲಿ ಅವಳು ಈ ಒಂದು ಕೋರ್ಸಲ್ಲಿ ತುಂಬ ಬೆಸ್ಟ್ ಸ್ಟೂಡೆಂಟ್, ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ತಾಳೆ. ಆ್ಯಂಡ್ ಮಚ್ ಟು ಹರ್ ಸರ್ಪ್ರೈಸ್, ಅವಳು ಮತ್ತು ನೋಡಿ ಅವಳನ್ನು ಅಷ್ಟು ಚೆನ್ನಾಗಿರೋದನ್ನು ನೋಡಿ ಸರ್ಪ್ರೈಸ್ ಆಗ್ತಾರೆ. ವಾಸ್ ಮಾರ್ಕ್ ಡೌನ್ ಆ್ಯಸ್ ಎವರೆಸ್ಟ್ ಮಟೀರಿಯಲ್. ಅವಳನ್ನು ಎವರೆಸ್ಟ್ಗೋಸ್ಕರನೇ ಕ್ರಿಯೇಟ್ ಆಗಿರುವಂಥ ಒಂದು ವಸ್ತು ಅಂತ ಕನ್ಸಿಡರ್ ಮಾಡ್ತಾಳೆ. ಬಿಕಾಸ್ ದಟ್ ಮಚ್ ಇಂಟ್ರೆಸ್ಟೆಡ್ ಶಿ ಶೋಡ್
ವೈಲ್ ಕ್ಲೈಂಬಿಂಗ್ ದ ಮೌಂಟೇನ್ ಆ್ಯಂಡ್ ಶಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಫುಲ್ ಏನೇ ಕಷ್ಟ ಬಂದ್ರೂ, ಏನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದ್ರೂ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತಾ ಹತ್ತೋದನ್ನು ಅಥವಾ ಕಲಿಯೋದನ್ನು ನೋಡಿ ಅವಳಿಗೆ ಏನಂತ ಕರೀತಾರೆ, ಎವರೆಸ್ಟ್ ಮಟೀರಿಯಲ್ ಅಂತ. ಎವರೆಸ್ಟ್ನ ವಸ್ತು, ಅವಳು ಏರೋಕ್ಕೋಸ್ಕರನೇ ತಯಾಗಿರುವಂಥ ಒಂದು ವಸ್ತು ಅಂತ ಅವಳಿಗೆ ಕನ್ಸಿಡರ್ ಮಾಡ್ತಾರೆ. ಆ ಒಂದು ಬಿರುದನ್ನು ಕೊಡ್ತಾರೆ. ಶಿ ಕಂಪ್ಲೀಟೆಡ್ ಹರ್ ಅಡ್ವಾನ್ಸ್ಡ್ ಮೌಂಟೇನಿಯರಿಂಗ್ ಕೋರ್ಸ್ ಟು ವಿತ್ ಫ್ಲೈಯಿಂಗ್ ಕೋರ್ಸ್. ನೋಡಿ, ಇಷ್ಟು ಮಾಡ್ತಾ ಅಡ್ವಾನ್ಸ್ಡ್ ಅದಕ್ಕಿಂತ ಹೆಚ್ಚು ಕೋರ್ಸನ್ನು ಅತ್ಯುತ್ತಮವಾಗಿ ಪೂರೈಸ್ತಾಳೆ. ಆಮೇಲೆ ಕಂಪ್ಲೀಟ್ ಮಾಡ್ತಾಳೆ ಅವಳು ಕೋರ್ಸನ್ನು, ಅಡ್ವಾನ್ಸ್ಡ್ ಮೌಂಟೇನಿಯರಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡ್ತಾಳೆ. ಬಚೇಂದ್ರಿ ಕ್ಲೈಮ್ಡ್ ದ ಗಂಗೋತ್ರಿ, ಕೇವಲ ಮೌಂಟೇನ್ ಎವರೆಸ್ಟ್ ಅಲ್ಲದೆ ಗಂಗೋತ್ರಿ ಅನ್ನೋವಂಥ ಪರ್ವತವನ್ನು, ಅದು ಎಷ್ಟು ಎತ್ತರ ಇದೆ ಅಂದರೆ 6672 ಮೀಟರ್ ಆ್ಯಂಡ್ ಇನ್ ಫೀಟಲ್ಲಿ ನೋಡಿದರೆ 21,900 ಫೀಟ್ ಇರುವಂತಹ ಗಂಗೋತ್ರಿಯನ್ನು ಏರ್ತಾಳೆ. ದೆನ್ ಆ್ಯಂಡ್ ಋದುಗರಿಯಾ ಅನ್ನೋದು ಒಂದು ಮೌಂಟೇನು, ದಟ್ ಈಸ್ 5,819 ಮೀಟರ್, 19,091 ಫೀಟ್ ಇರುವಂಥ ಇನ್ ಆ್ಯನ್ ಅಡ್ವಾನ್ಸ್ಡ್ ಕ್ಯಾಂಪ್, ಮುಂದುವರಿದ ಶಿಬಿರವಾಗಿ ಕೇವಲ ಅದು ಕೋರ್ಸ್ ಮಾಡ್ತಾ ಇದು ಒಂದು ಶಿಬಿರವನ್ನು ಏರ್ತಾಳೆ. ಡ್ಯೂರಿಂಗ್ ಹರ್ ಟೈಮ್ ಅಟ್ NIM. ನೋಡಿ, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಎಲ್ಲಿ ಇರ್ತಾನೆ ಇಷ್ಟೆಲ್ಲ ಪರ್ವತಗಳನ್ನು ಅದ್ರ ಕೋರ್ಸ್ ಮಾಡ್ತಾನೆ ಇದೆಲ್ಲ ಇರ್ತಾಳೆ. ಹರ್ ಮೆಂಟರ್ ಮೀನ್ಸ್ ಮಾರ್ಗದರ್ಶಕರು, ಲೈಕ್ ಇನ್ ಕ್ರಿಕೆಟ್ ದೇರ್ ವಿಲ್ ಬಿ ಕೋಚ್ ಇರ್ತಾರಲ್ಲ, ಲೈಕ್ ದಟ್ ಮೆಂಟರ್ ಬ್ರಿಗೇಡಿಯರ್ ಗ್ಯಾನ್ ಸಿಂಗ್, ಹೂ ವಾಸ್ ದ ಮೆಂಟರ್ ಆಫ್ ಬಚೇಂದ್ರಿ ಪಾಲ್. ಬ್ರಿಗೇಡಿಯರ್ ಗ್ಯಾನ್ ಸಿಂಗ್ ಅನ್ನೋರು ಅವ್ರ ಮೆಂಟರ್ ಆಗಿದ್ದರು. ದ ಡೈರೆಕ್ಟರ್ ಆಫ್ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್, ಇವರು ನಿರ್ದೇಶಕರಾಗಿದ್ದರು. ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನನ್ನು NAF ಅಂತ ಕರಿತೀವಿ, ಈ ಒಂದು ಸಂಸ್ಥೆಯ ನಿರ್ದೇಶಕರಾಗಿದ್ದರು. ಕೇಮ್ ಟು ಉತ್ತರಕಾಶಿ ಇನ್ ಫೆಬ್ರವರಿ 1983 ಟು ರನ್ ಆ್ಯನ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಅಟ್ NIM. ಸೊ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ಗೆ ಬರ್ತಾರೆ. ಇವರು ಯಾರು, ಬ್ರಿಗೇಡಿಯರ್ ಗ್ಯಾನ್ ಸಿಂಗ್ ಅವರು ಒಂದು ಸಾಹಸ ಕೋರ್ಸ್ ನಡೆಸಲು, ಒಂದು ಕೋರ್ಸನ್ನು ಹಮ್ಮಿಕೊಳ್ಳಲು NIMಗೆ ಬರ್ತಾರೆ. ಹಿ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ವುಮೆನ್. ಸೊ ಅಲ್ಲಿಗೆ ಬಂದು 7 ಜನ ಎಜುಕೇಟೆಡ್ ಮೀನ್ಸ್ ಶೈಕ್ಷಣಿಕವಾಗಿ ಮುಂದುವರೆದಿರುವಂತಹ, ಐ ಮೀನ್ ಎಜುಕೇಟೆಡ್ ಆಗಿರುವಂತಹ ವುಮೆನನ್ನು, 7 ವುಮೆನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ಕ್ಲೂಡಿಂಗ್ ಬಚೇಂದ್ರಿ ಫಾರ್ ಸ್ಕಾಲರ್ಶಿಪ್. ನೋಡಿ, ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನದ ಮೂಲಕ ಅವರಿಗೆ ಒಂದು ಕೋರ್ಸ್ ಕೊಡುವಂತಹ ಒಂದು 7 ಜನ ಮಹಿಳೆಯರನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಅದರಲ್ಲಿ ಹೆಂಗಿದೆ ಅಂದರೆ ಸ್ಕಾಲರ್ಶಿಪ್ನು ಪ್ರೊವೈಡ್ ಮಾಡುವಂಥದ್ದು. ಭಗೀರಥಿ 7 ಸಿಸ್ಟರ್ ಅಡ್ವೆಂಚರ್ ಕ್ಲಬ್ ಅಂತ ಒಂದು ಕ್ಲಬ್ ಮಾಡ್ಕೊತಾರೆ. ಆ ಕ್ಲಬ್ ವಾಸ್ set up by him after he came to know through Bachendri Pal that the poor could use their mountaineering skill to make a living. ಸೊ ಈ ಒಂದು ಕ್ಲಬ್ನ ಕ್ರಿಯೇಟ್ ಮಾಡ್ತಾರೆ, ಭಗೀರಥಿ 7 ಸಿಸ್ಟರ್ ಅಡ್ವೆಂಚರ್ ಕ್ಲಬ್ಬನ್ನು. ಬೈ ಹಿಮ್ ಆಫ್ಟರ್ ಹಿ ಕೇಮ್ ಟು ನೋ, ನೆಕ್ಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ, ಬಚೇಂದ್ರಿ ಪಾಲ್ ಮೂಲಕ ಅವ್ರು ತಿಳ್ಕೊತಾರೆ, ದ್ಯಾಟ್ ದ ಪೂವರ್ ಕುಡ್ ಯೂಸ್ ದೇರ್ ಮೌಂಟೇನಿಯರಿಂಗ್ ಸ್ಕಿಲ್ ಟು ಮೇಕ್ ಅ ಲಿವಿಂಗ್. ಜೀವನ ನಡೆಸಲಿಕ್ಕೆ ಈ ಒಂದು ಸ್ಕಿಲ್ಲನ್ನು ಇವರು ಬಳಸ್ಕೊತಾ ಇದ್ದಾರೆ. ಮೀನ್ಸ್ ಇದರಿಂದ ಅವರು ಮನಿನ ಅರ್ನ್ ಮಾಡ್ಬೋದು ಅನ್ನೋದನ್ನು, ಬಿಕಾಸ್ ದೇ ವರ್ ಎಕನಾಮಿಕಲಿ ದೇ ವರ್ ವೆರಿ ಪುವರ್. all the families were very poor. So this one the Brigadier Gyan Singh understood through Bachendri Pal ಮೂಲಕ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಇವರು ಎಕನಾಮಿಕಲಿ ಪುವರ್ ಇದ್ದಾರೆ ಅಂತ. ದಿಸ್ ವಾಸ್ a unique organization of girls and women to help other girls to find adventure. ಇದು ಒಂದು ಯೂನಿಕ್ ಮೀನ್ಸ್ ಅಂತ ಭಿನ್ನವಾದಂತಹ ಆರ್ಗನೈಸೇಷನ್ ಸಂಸ್ಥೆಯಾಗಿತ್ತು. ಈ ಸಂಸ್ಥೆಯಲ್ಲಿ ಗರ್ಲ್ಸ್ ಆ್ಯಂಡ್ ವುಮೆನಿಗೆ ಹೆಲ್ಪ್ ಮಾಡ್ತಾಯಿದ್ರು. ಏನಂತ, ಟು ಫೈಂಡ್ ಅಡ್ವೆಂಚರ್, ಸಾಹಸವನ್ನು ಕೈಗೊಳ್ಳೋಕ್ಕೆ ಯಾರು ಸಾಹಸ ಮಹಿಳೆಯರಿರ್ತಾರೆ ಅವರು ಆ ಸಾಹಸವನ್ನು ಕೈಗೊಳ್ಳಲಿಕ್ಕೆ ಅವರು ಹೆಲ್ಪ್ ಮಾಡ್ತಾಯಿದ್ರು. ದಿಸ್ ಸ್ಕೀಮ್ ಮೀನ್ಸ್ ಈ ಯೋಜನೆ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್, ಮೀನ್ಸ್ ಹಣಕಾಸಿನ ಚಿಂತೆಗಳು. ಮೀನ್ಸ್ ಅವ್ರಿಗೆ ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕಂದರೆ ಅದ್ರ ಬಗ್ಗೆ ಚಿಂತೆ ನಡೆಸಿ ಅದನ್ನು ಅವರು ಪ್ರೊವೈಡ್ ಮಾಡ್ತಾಯಿದ್ರು. ಈ ಆರ್ಗನೈಸೇಷನ್ ಯಾವುದು, ಭಗೀರಥಿ 7 ಸಿಸ್ಟರ್ ಅಡ್ವೆಂಚರ್ ಕ್ಲಬ್ ಒಂದು ಆರ್ಗನೈಸೇಷನು. ಇವರಿಗೆ ಮಾನಿಟರಿ ವರೀಸ್ ಆಫ್ ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವುಮೆನ್. ಬಚೇಂದ್ರಿ, ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕ್ ಪ್ರೆಷರ್, ಬಿಕೇಮ್ ಆ್ಯನ್ ಇನ್ಸ್ಟ್ರಕ್ಟರ್ ಹಿಯರ್ ಆ್ಯಂಡ್ ರೆಡ್ಯೂಸ್ಡ್ ದೇರ್ ಫೈನಾನ್ಷಿಯಲ್ ಬರ್ಡನ್.
ಸೊ ಇವರೆಲ್ಲ ಹಣಕಾಸಿನ ಒತ್ತಡದಲ್ಲಿರುವಂತಹ ವುಮೆನ್ ಆಗಿದ್ದರು. ಟ್ರೈನ್ಡ್ ಗರ್ಲ್ಸ್ ಎಲ್ಲ ಇದ್ರಲ್ಲ, 7 ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವುಮೆನ್. ದಿವರ್ ಎಕನಾಮಿಕಲಿ ದಿವರ್ ಅಂಡರ್ ಎಕನಾಮಿಕಲ್ ಪ್ರೆಷರ್. ಬಿಕೇನ್ ಆ್ಯನ್ ಇನ್ಸ್ಟ್ರಕ್ಟರ್, ತರಬೇತುದಾರರಾಗಿಯೇ ಅವರು ರೆಡ್ಯೂಸ್ ದೇರ್ ಫೈನಾನ್ಷಿಯಲ್ ಬರ್ಡನ್. ಮೀನ್ಸ್ ಹಣಕಾಸಿನ ಏನೋ ಒಂದು ಪ್ರಾಬ್ಲಮ್ಸ್ ಇತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಹೋಯಿತು. ದೇ ವರ್ ಡೂಯಿಂಗ್ their course with scholarship. There was because the organization was providing that financial help, right? So next, Bachendri Paul was selected for the Indian Everest expedition in 1984. ನೋಡಿ, ಸೊ ಇದೆಲ್ಲ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ ಅವರು. ನೆಕ್ಸ್ಟು ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಮೀನ್ಸ್ ಯಾವಾಗಂದರೆ ಇನ್ 1984 ವಿಶೇಷ ಕಾರ್ಯಯಾತ್ರೆ ಮೀನ್ಸ್ ದಂಡಯಾತ್ರೆಯಾಗಿ ಸೆಲೆಕ್ಟ್ ಆಗ್ತಾರೆ. ವೆನ್ ವಾಸ್ ಶಿ ಸೆಲೆಕ್ಟೆಡ್ ಆ್ಯಸ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಇನ್ 1984. ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಡಿಷನ್ ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮೆನ್ ದ ಅಪಾರ್ಚುನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಮ್ ಮೌಂಟ್ ಎವರೆಸ್ಟ್. ನೋಡಿ, ಇದು ಮಿಕ್ಸ್ಡ್ ಅಂದರೆ ಮೆನ್ ಆ್ಯಂಡ್ ವುಮೆನಿಗೆ ಮಿಕ್ಸ್ ಇಬ್ಬರು ಒಂದು ದಂಡಯಾತ್ರೆಯನ್ನು ಕೈಗೊಳ್ಳುವಂತಹ ಮಿಕ್ಸ್ಡ್ ಎಕ್ಸ್ಪಿಡೇಷನ್ ಮೊದಲ ಮಿಕ್ಸ್ಡ್ ಎಕ್ಸ್ಪಿಡೇಷನ್ ದಂಡಯಾತ್ರೆ ಆಗಿತ್ತು. ಇಟ್ಸ್ ಪ್ರೈಮ್ ಏಮ್, ಇದರ ಪ್ರಮುಖ ಉದ್ದೇಶ ಅಂದರೆ ಎವರೆಸ್ಟ್ ಶಿಖರವನ್ನು ಏರುವ ಸವಾಲುಗಳನ್ನು ಎದುರಿಸಲು ಭಾರತೀಯ ಮಹಿಳೆಯರಿಗೆ ಅವಕಾಶ ನೀಡುವುದು. ಅಲ್ಲಿ ಬರುವಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ಭಾರತೀಯ ಮಹಿಳೆಯರಿಗೆ ಅವಕಾಶಗಳನ್ನು ನೀಡುವುದು ಈ ಒಂದು ಎಕ್ಸ್ಪಿಡೇಷನ್ನ ಮೇನ್ ಉದ್ದೇಶವಾಗಿತ್ತು. ಟಿಲ್ ದೆನ್ 4 ವುಮೆನ್ ಇನ್ ದ ವರ್ಲ್ಡ್ ಹ್ಯಾಡ್ ಸ್ಕೇಲ್ಡ್ ದ ಪೀಕ್. ಅಲ್ಲಿವರೆಗೂ ಎಷ್ಟು ವುಮೆನ್ನು ಒಂದು ಪೀಕನ್ನು ಏರಲಿಕ್ಕೆ ಟ್ರೈ ಮಾಡಿದ್ರು ಅಂದರೆ 4 ವುಮೆನ್. ಅಲ್ಲಿ ತನಕ 4 ಜನ ಏರಿದ್ದರು. ದ ಟೀಮ್ ಕಂಪ್ರೈಸ್ಡ್ 7 ವುಮೆನ್ ಆ್ಯಂಡ್ 11 ಮೆನ್ ಆ್ಯಂಡ್ ದಿಸ್ ವಾಸ್ ಬಚೇಂದ್ರಿಸ್ ಫಸ್ಟ್ ರಿಯಲ್ ಎಕ್ಸ್ಪಿಡೇಷನ್. ಆ ಟೀಮಲ್ಲಿ ಎಷ್ಟು ಜನ ಇದ್ದರು ಬಿಕಾಸ್ ಇಟ್ಸ್ ಮಿಕ್ಸ್ಡ್, ರೈಟ್? ಮೆನ್ ಆ್ಯಂಡ್ ವುಮೆನ್ ಬೋತ್ ವರ್ ದೇರ್. ಸೊ 7 ವುಮೆನ್ ಇದ್ರಂತೆ, 11 ಮೆನ್. ಸೊ ಇಷ್ಟು ಜನ ಟೀಮು. ಬಚೇಂದ್ರಿ ಫಸ್ಟ್ ರಿಯಲ್ ಎಕ್ಸ್ಪಿಡೇಷನ್. ಬಟ್ ಬಚೇಂದ್ರಿಗೆ ಇದು ಫಸ್ಟು ದಂಡಯಾತ್ರೆ ಆಗಿತ್ತು. ಇದಕ್ಕಿಂತ ಮೊದಲು 4 ಜನನ ಏರಿದ್ರು ಅಂತೆ. ಬಟ್ ಬಚೇಂದ್ರಿಸ್ ಫಸ್ಟ್ ರಿಯಲ್ ಎಕ್ಸ್ಪಿಡೇಷನ್ ಅವರ ನಿಜವಾದ ದಂಡಯಾತ್ರೆಯಾಗಿತ್ತು. ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್ ಇನ್ಕ್ಲೂಡಿಂಗ್ ಆ್ಯನ್ ಅವಲಂಚೆ ಆ್ಯಂಡ್ ಇಂಜುರೀಸ್. ನೋಡಿ, ಇದು ಕ್ಲೈಮ್ ಮಾಡ್ತಾ ಬಹಳಷ್ಟು ಹಿನ್ನಡೆಗಳನ್ನು ಅನುಭವಿಸ್ತಾರೆ. ಯಾವ್ಯಾವ ಅಂದರೆ ಹಿಮಕುಸಿತ, ಅಲ್ಲಿ ಹಿಮಕುಸಿತದಿಂದ ಅವರು ಬೀಳ್ತಾ ಇರ್ತಾರೆ. ಆ್ಯಂಡ್ ಇಂಜುರೀಸ್, ಗಾಯಗಳಾಗ್ತವೆ. ಅ ಸಡನ್ ಲ್ಯಾಂಡ್ ಸ್ಲೈಡ್ ಮೀನ್ಸ್ ಭೂಕುಸಿತ ಆಗ್ತಾ ಇರುತ್ತೆ. ಇಂಜೂರ್ಡ್ ದ ಮೆಂಬರ್ಸ್ ಆಫ್ ಅ ಟೀಮ್. ಇಷ್ಟೊಂದು ಜನ ಗಾಯಗೊಳ್ತಾರೆ ಒಂದು ಏರ್ತಾ ಇರ್ತಾ. ಹೌ ಎವರ್ ಬಚೇಂದ್ರಿ ಪಾಲ್ ಕಂಟಿನ್ಯೂಡ್ ಹರ್ ಕ್ಲೈಮ್ ಟು ರೀಚ್ ದ ಪೀಕ್ ಆನ್ ಮಂಡೇ 23rd, 1984. ನೋಡಿ, ಇಷ್ಟೆಲ್ಲ ಗಾಯಗಳಾಗ್ತವೆ, ಹಿನ್ನಡೆಗಳನ್ನು ಅನುಭವಿಸಿದ್ರು. ಬಚೇಂದ್ರಿ ಪಾಲ್ ದೇ ಡಿಂಟ್ ಗಿವ್ ಅಪ್. ಅವ್ರು ಗಿವ್ ಅಪ್ ಮಾಡದೆ ಕಂಟಿನ್ಯೂ ಮಾಡ್ತಾರೆ. ದೆನ್ ಫೈನಲಿ ಶಿ ರೀಚ್ ದ ಪೀಕ್ ಆನ್ May 23rd, 1984. When did the Bachendri Pal reach the peak? Means May 23rd, 1984 ಅಲ್ಲಿ ರೀಚ್ ಆಗ್ತಾರೆ. ಬಚೇಂದ್ರಿ ಕನ್ಕರ್ಡ್ ದ ಸಮ್ಮಿಟ್ ಆಫ್ ಸಾಗರ್ಮಠ. ಸಾಗರ್ಮಠ ಮೀನ್ಸ್ ದಿಸ್ ಇಸ್ ದ ನೇಪಾಳಿ ನೇಮ್ ಆಫ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಮೀನ್ಸ್ ಮೌಂಟ್ ಎವರೆಸ್ಟ್ನ ನೇಪಾಳಿ ನೇಮ್ ಏನಿತ್ತು? ಸಾಗರ್ಮಠ. ವಾಟ್ ವಾಸ್ ದ ನೇಪಾಳಿ ನೇಮ್ ಆಫ್ ಮೌಂಟ್ ಎವರೆಸ್ಟ್ ಅಂತ ಕ್ವಶನ್ ಬರ್ಬೋದು. ದಟ್ ಈಸ್ ಸಾಗರ್ಮಠ. ಸಮ್ಮಿಟ್ ಮೀನ್ಸ್ ಅದು ಶಿಖರದ ತುದಿಯನ್ನು ಏರುವಂತಹ ಫಸ್ಟ್ ಮಹಿಳೆ ಬಚೇಂದ್ರಿ ಪಾಲ್. ಅಟ್ ವೆನ್ ಡಿಡ್ ಶಿ ಕ್ಲೈಮ್ ಮೀನ್ಸ್ ಅಟ್ ವಾಟ್ ಟೈಮ್? 1:07 PM ಮಧ್ಯಾಹ್ನದ 1 ಗಂಟೆ 7 ನಿಮಿಷಕ್ಕೆ. ಇಟ್ ವಾಸ್ ಡಿಫಿಕಲ್ಟ್ ಕ್ಲೈಂಬ್ ಆಫ್ ಎವರ್ 29,028 ಫೀಟ್. ಇಷ್ಟು ಡಿಫಿಕಲ್ಟ್ ಮೀನ್ಸ್ ಕಷ್ಟವಾದಂಥ ಕ್ಲೈಂಬ್ ಹತ್ತೋದಾಗಿತ್ತು. ಅದು ಎಷ್ಟು ಎತ್ತರ ಇದೆ ಮೌಂಟ್ ಎವರೆಸ್ಟ್ ಮೀನ್ಸ್ ಸಾಗರಮಠ ಅಂದರೆ 29,028 ಫೀಟ್ ಇದೆ. ಮೀಟರಲ್ಲಿ ಕನ್ಸಿಡರ್ ಮಾಡಿದರೆ 8,848 ಮೀರುವಂತಹ ಮೌಂಟ್ ಎವರೆಸ್ಟ್ನ ಇರ್ತಾರೆ. ಹರ್ ಡ್ರೀಮ್ ಹ್ಯಾಡ್ ಕಮ್ ಟ್ರೂ. ಅವಳ ಕನಸು ನನಸಾಗುತ್ತೆ. ಶಿ ವಾಸ್ ಆಲ್ವೇಸ್ ಲವ್ ಟು ಕ್ಲೈಂಬ್ ದ ಮೌಂಟೇನ್ಸ್ ಆ್ಯಂಡ್ ಮೌಂಟೇನಿಯರಿಂಗ್. ಶಿ ಕಂಪ್ಲೀಟೆಡ್ ಮೌಂಟೇನಿಯರಿಂಗ್ ಕೋರ್ಸ್. ಸೊ
ಸೊ ಫೈನಲಿ ಶಿ ಕ್ಲೈಂಬ್ ಹರ್ ಡ್ರೀಮ್ಸ್ ಕಮ್ ಟ್ರೂ. ಅವಳ ಕಂಡಿರುವಂಥ ಕನಸೆಲ್ಲ ನನಸಾಗುತ್ತೆ. ಅಟ್ ದಿಸ್ ಟೈಮ್ ಆಫ್ ಜಾಯ್ ಬಚೇಂದ್ರಿ ಪಾಲ್ ರೈಟ್ಸ್. ಈ ಒಂದು ಖುಷಿಯ ಕ್ಷಣದಲ್ಲಿ ಒಂದೇನೋ ಲೈನನ್ನು ಬರೀತಾಳೆ. ಏನಂತ? ಮೈ ಥಾಟ್ಸ್ ವೆಂಟ್ ಟು ಮೈ ಪೇರೆಂಟ್ಸ್, ಮೈ ಫಾದರ್ ಆ್ಯಂಡ್ ಮದರ್ ಹೂ ಥಾಟ್ ಅಸ್ ವ್ಯಾಲ್ಯೂ ಆಫ್ ಸ್ಟ್ರಗಲ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಫರ್ಟ್ಸ್. ಈ ಒಂದು ಕ್ಷಣದಲ್ಲಿ ನನಗೆ ಯೋಚನೆ ಎಲ್ಲಿ ಹೋಗುತ್ತೆ ಅಂದರೆ ನನ್ನ ಅಪ್ಪ ಮತ್ತು ಅಮ್ಮನ ಕಡೆ ಹೋಗುತ್ತೆ. ಅವರು ನನಗೇನು ಕಲಿಸ್ಕೊಟ್ಲು, ಹೋರಾಟದ ಮೌಲ್ಯ ಮತ್ತು ಪ್ರಯತ್ನಗಳ ಮೌಲ್ಯವನ್ನು ತಿಳಿಸಿಕೊಟ್ಟಂತಹ ನನ್ನ ಪೇರೆಂಟ್ಸ್ ಕಡೆ ನನ್ನ ಒಂದು ಯೋಚನೆ ಹೋಗುತ್ತೆ ಅನ್ನೋದ ಒಂದು ಲೈನನ್ನು ಅವ್ರು ಹೇಳ್ತಾರೆ. ಬಚೇಂದ್ರಿಸ್ ಮೌಂಟೇನಿಯರಿಂಗ್ ಎಕ್ಸಲೆನ್ಸ್ ಹ್ಯಾಸ್ ಬೀನ್ ಹಾನರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ವಿತ್ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ ಅವಾರ್ಡ್. ನೋಡಿ, ಮೌಂಟೇನಿಯರಿಂಗ್ ಎಕ್ಸಲೆನ್ಸಲ್ಲಿ ಅವರು ಅದ್ಭುತ ಸಾಧನೆಯನ್ನು ತೋರಿಸಿರುವಂತಹ ಬಚೇಂದ್ರಿ ಪಾಲ್ ಅವರಿಗೆ ಹಾನರ್ಡ್ ಮೀನ್ಸ್ ಸನ್ಮಾನ ಮಾಡ್ತಾರೆ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇಂಡಿಯಾ ಗೌರ್ಮೆಂಟಿಂದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ನೀಡಿ ಅವರು ಸನ್ಮಾನ ಮಾಡ್ತಾರೆ. ಅದು ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ವಿಚ್ ಈಸ್ ದ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಹಿಯರ್ ಮೀನ್ಸ್ ದ ಅರ್ಜುನ ಅವಾರ್ಡ್. ದಿಸ್ ಈಸ್ ದ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡನ್ನು ನೀಡ್ತಾ ಅವರಿಗೆ ಸನ್ಮಾನ ಮಾಡ್ತಾರೆ. ದ ಹೈಲಿ ಕವೆಟೆಡ್ ಪದ್ಮಶ್ರೀ ಆ್ಯಸ್ ವೆಲ್ ಆ್ಯಸ್ ದ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್. ಕೇವಲ ಅರ್ಜುನ ಅವಾರ್ಡ್ ಅಲ್ಲದೆ ಇನ್ನೊಂದು ದೊಡ್ಡ ಅವಾರ್ಡ್ ಆದಂತಹ ಪದ್ಮಶ್ರೀ ಆ್ಯಂಡ್ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ಮೀನ್ಸ್ ರಾಷ್ಟ್ರೀಯ ಸಾಹಸ ಅವಾರ್ಡನ್ನು ಕೊಡ್ತಾರೆ. ಅಮಾಂಗ್ ದ ಅದರ್ ಮೇಜರ್ ಅವಾರ್ಡ್ಸ್, ಇನ್ನೂ ಕೆಲವೊಂದು ಮೇಜರ್ ಅವಾರ್ಡ್ಸ್ ಆದಂತಹ ಬಚೇಂದ್ರಿ ವಾಸ್ ಅವಾರ್ಡೆಡ್. ದಟ್ ಈಸ್ ಮೇಜರ್ ಅವಾರ್ಡ್ಸ್ ಯಾವ್ಯಾವ ಅಂದರೆ ಯಶ್ ಭಾರತಿ ಅವಾರ್ಡ್ ಬೈ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್ ಸರ್ಕಾರದಿಂದ ಯಶ್ ಭಾರತಿ ಅವಾರ್ಡ್ ನೀಡ್ತಾರೆ. ಗೋಲ್ಡ್ ಮೆಡಲ್ಸ್ ಬೈ ದ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್. ನೋಡಿ, ರಾಷ್ಟ್ರೀಯ ಮೌಂಟೇನಿಯರಿಂಗ್ ಫೌಂಡೇಶನಿಂದ ಗೋಲ್ಡ್ ಮೆಡಲನ್ನು ನೀಡ್ತಾರೆ. ಆ್ಯಸ್ ವೆಲ್ ಆ್ಯಸ್ foundation as well as an award from Department of Education. So Department of Education also given award to her. Uttar Pradesh state indanu and the lifetime achievement award ಬೈ ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇಂದ ಲೈಫ್ ಟೈಮ್ ಅಚೀವ್ಮೆಂಟ್ ಮೀನ್ಸ್ ಜೀವನ ಸಾಧನೆ ಮಾಡಿರುವಂಥ ಮಹಿಳೆ ಅಂತ ಒಂದು ಅವಾರ್ಡನ್ನು ಕೊಡ್ತಾರೆ. ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಹರ್ ಎಕ್ಸ್ಪೀರಿಯನ್ಸಸ್ ಆಫ್ ಮೌಂಟೇನಿಯರಿಂಗ್ ಇನ್ ಹರ್ ಆಟೋಬಯೋಗ್ರಫಿ. ಅವರು ತನ್ನ ಜೀವನ ಚರಿತ್ರೆ ಆಟೋಬಯೋಗ್ರಫಿಯಲ್ಲಿ ತನ್ನ ಎಲ್ಲ ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಹೋಗಿದ್ದಾಳೆ. ಅದು ಜೀವನ ಚರಿತ್ರೆ ಹೆಸರು. ದಟ್ ಆಟೋಬಯೋಗ್ರಫಿ ನೇಮ್ ಈಸ್ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್. ಸೊ ವಾಟ್ ಈಸ್ ದ ಆಟೋಬಯೋಗ್ರಫಿ ನೇಮ್ ಆಫ್ ಬಚೇಂದ್ರಿ ಪಾಲ್? Everest, my journey to the top. This is her autobiography. She is presently employed as Deputy Commissioner Manager, Adventure Programs. Adventure Programs ಅಲ್ಲಿ ಪ್ರೋಗ್ರಾಮರ್ ಆಗಿ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ಅಂದರೆ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನಲ್ಲಿ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಸದ್ಯ ಅವ್ರು ಕೆಲಸ ಮಾಡ್ತಿದ್ದಾರೆ. ಹರ್ ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್ ಆ್ಯಂಡ್ ದ ವಿಲ್ ಟು ಸಕ್ಸೀಡ್ ಕ್ಯಾನ್ ರೈಸ್ ಒನ್ ಟು ಗ್ರೇಟರ್ ಹೈಟ್. ಇಟ್ ಮೀನ್ಸ್ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮ್ಮಲ್ಲಿ ಒಂದು ವಿಲ್ ಮೀನ್ಸ್ ಮನಸ್ಸಿದ್ರೆ ಟು ಸಕ್ಸೀಡ್ ಕ್ಯಾನ್ ರೇಸ್ ಒನ್ ಟು ಗ್ರೇಟರ್ ಹೈಟ್. ಮೀನ್ಸ್ ಸಕ್ಸೀಡ್ ಮೀನ್ಸ್ ಯಶಸ್ಸನ್ನು ಕಾಣ್ಬೋದು ಆ್ಯಂಡ್ ರೈಸ್ ಏರ್ತಾ ಹೋಗ್ಬೋದು. ಎಲ್ಲಿ? ಗ್ರೇಟರ್ ಹೈಟ್ಸ್. ಎಷ್ಟೇ ದೊಡ್ಡ ಹೈಟ್ ಇರಲಿ ಅದನ್ನು ನಾವು ಏರ್ತಾ ಹೋಗ್ಬೋದು. ಜಸ್ಟ್ ಲೈಕ್ ಬಚೇಂದ್ರಿ ಪಾಲ್, ಶಿ ಹ್ಯಾಸ್ ದಟ್ ಡೆಟರ್ಮಿನೇಷನ್ ಆ್ಯಂಡ್ ದಟ್ ಕರೇಜ್, ದಟ್ ಹಾರ್ಡ್ ವರ್ಕ್ led her to reach the summit of the mountain, right? Just like that in our life we should have will, we should have courage, we should have determination, and if we continuously try, definitely we will reach the top. So that message she has given through this lesson. So let's try, let's face the difficulties, let's accept the challenges of our life and overcome them all. So thank you for watching my video. Thank you one and all.